ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನೆನ್ನೆ ಸಂಚಿಕೆಯಲ್ಲಿ ನಾನು ಈ ಬ್ರೀತಿಂಗ್ ಪ್ರಾಬ್ಲಮ್, ಉಸಿರಾಟಕ್ಕೆ ತೊಂದರೆ, ಅಸ್ತಮಾ ಇರ್ಬೋದು, ಡಸ್ಟ್ ಅಲರ್ಜಿ ಇರ್ಬೋದು, ಮೂಗು ಬ್ಲಾಕ್ ಆಗಿಬಿಡುತ್ತೆ, ಮನೇಲಿ ಧೂಪ ಹಾಕಿದ್ರೆ, ಊದುಬತ್ತಿ ಹಚ್ಚಿದ್ರೆ, ಒಗ್ಗರಣೆ ಹಾಕಿದ್ರೆ, ಕಸ ಗುಡಿಸಿದ್ರೆ, ಯಾವುದೋ ಒಂದು ಬೆಡ್ಶೀಟು ಹಿಂಗೆ ಒದ್ರಬಿಟ್ರೆ, ಟವಲ್ ಹಿಂಗೆ ಒದ್ರದೆ ಪಟ್ಟಂತ ಸೀನು ಬರುತ್ತೆ. ಕೆಲವರಿಗೆ ಸಿಕ್ಕಾಬಟ್ಟೆ ಕೆಮ್ಮು ಬರ್ತಾ ಇರ್ತದೆ. ಈ ಸ್ಮೋಕ್ ಮಾಡೋರು ಸಿಕ್ಕಾಬಟ್ಟೆ ಸ್ಮೋಕ್ ಮಾಡ್ತಾರಲ್ಲ, ಅವ್ರಿಗೆ ಲಂಗ್ಸು ಬೇಗ ಹೋಗ್ಬಿಡುತ್ತೆ. ಲಂಗ್ಸ್ ಮೇಲೆ, ಶ್ವಾಸಕೋಶ ಮೇಲೆ ಪಾಚಿ ಬೆಳ್ಕೋಬೋದು, ಇನ್ಫೆಕ್ಷನ್ ಅಂತಾರೆ. ಆಮೇಲೆ ಈ ಮಲಿನವಾದಂಥ ಗಾಳಿ, ತಿಪ್ಪೆಗುಂಡಿ, ಕೊಳಚೆ ಜಾಗ, ನೀರಿರೋ ಜಾಗ, ಫ್ಯಾಕ್ಟ್ರಿಗಳ ಹತ್ರ ವಾಸ ಮಾಡೋರು, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು, ಅದು ಫ್ಯಾಕ್ಟ್ರಿ ಹೊಗೆ ಬಿಡುತ್ತೆ, ಸ್ಮೋಕ್ ಎಮಿಟ್ ಮಾಡುತ್ತೆ. ಅಂಥ ಜಾಗದಲ್ಲಿರೋರಿಗೆ ಈ ಬ್ರೀತಿಂಗ್ ಪ್ರಾಬ್ಲಮ್, ಅಸ್ತಮಾ, ನೋಸ್ ಬ್ಲಾಕಿಂಗು ಎಲ್ಲ ಇರ್ತವೆ. ಫೈನಲಾಗಿ ಹೇಳೋದಾದರೆ, ಕೊನೆಯದಾಗಿ ಹೇಳೋದಾದರೆ, ನಮ್ಮ ಲಂಗ್ಸ್ಗೆ, ಹಾರ್ಟ್ಗೆ ಸೆಕ್ಯೂರಿಟಿ ಕೊಡಬೇಕು ಅಂದರೆ ಒಂದು ಮುದ್ರೆ ಮಾಡಬೇಕು, ಮತ್ಸ್ಯಮುದ್ರ ಅಂತೆಲ್ಲ ಹೇಳಿದ್ದೆ ನಾನು ನಿನ್ನೆ ಸಂಚಿಕೆಯಲ್ಲಿ. ಇವತ್ತಿನ ಸಂಚಿಕೆಯಲ್ಲಿ ಕೆಲವರಿಗೆ ಚಿಕ್ಕ ಏಜು, ಇನ್ನೂ 18, 20, 25 ವರ್ಷ, ಕಣ್ಣೆಲ್ಲ ಒಣಗ್ತಾ ಇರ್ತದೆ. ಡ್ರೈ ಐಸ್ ಅಂತಾರೆ. ಡ್ರೈ ಐ, ಕಣ್ಣು ಒಣಗಿರೋ ಕಣ್ಣು. ಕೆಲವು ಕಣ್ಣೆಲ್ಲ ಹಿಂಗೆ ಉಜ್ಕೋತಾ ಇರ್ತಾರೆ, ಹಿಂಗೆ ಉಜ್ಕೊಳ್ಳೋದು. ಅವ್ರಿಗೆ ಉಜ್ಕೊಳ್ಳಿಲ್ಲ ಅಂದರೆ ಸಮಾಧಾನ, ಯಾಕಂದರೆ ಅದು ಒಂದು ಇಚ್ಚಿಂಗ್ ಸೆನ್ಸೇಷನ್ ಇರ್ತದೆ. ಇನ್ನೊಂದು, ಓದಿ ಪುಸ್ತಕ ನೋಡಿ, ಟಿ ವಿ ನೋಡಿ, ಮೊಬೈಲ್ ನೋಡಿ, ಸಿಕ್ಕಾಪಟ್ಟೆ ಮೊಬೈಲ್ ನೋಡೋದು, ಪುಸ್ತಕ ಓದೋದು, ಟಿ ವಿ ನೋಡೋದು, ಇದೆಲ್ಲ ಆಗಿ ಕಣ್ಣು ಟಯರ್ಡ್ ಆಗಿರ್ತದೆ, ದಣು ಆಗಿಬಿಟ್ಟಿರ್ತದೆ. ಕಣ್ಣಲ್ಲಿ ದಣು, ಕಣ್ಣಿಗೆ ದಣು, ಸುಸ್ತು, ಕಣ್ಣಿಗೆ ಸುಸ್ತು. ನೋಡಿ, ಸರಿಯಾಗಿ ನೀರು ಕುಡಿಲಿಲ್ಲ ಅಂದರೆ ಕಣ್ಣು ಡ್ರೈ ಆಗುತ್ತೆ. ಒಂದು ಪೇಜ್ ಓದಿದ್ರೆ 2 ನಿಮಿಷ ಕಣ್ಣು ಮುಚ್ಕೋಬೇಕು. ಬಿಡದೆ ಅರ್ಧ ಗಂಟೆ ಒಂದು ಟಿ ವಿ ಸೀರಿಯಲ್ಲು ಅಥವಾ ಸಿನಿಮಾ ನೋಡಿದ್ರೆ ಆಗ ಕಣ್ಣು ಹಿಂಗೆ ಬ್ಲಿಂಕ್ ಮಾಡ್ತಾ ಇರಬೇಕು. ಈ ಥರ ಹಿಂಗೆ ಬ್ಲಿಂಕ್ ಮಾಡಬೇಕು. ನೋಡಿ ಈ ಥರ ಬ್ಲಿಂಕ್ ಮಾಡಬೇಕು, ಹಿಂಗೆ ಮಾಡ್ತಾ ಇರಬೇಕು. ಮೊಬೈಲ್ ನೋಡ್ತಾ ಇದ್ದರೆ ಹಾಗಾಗಿ ಹಿಂಗೆ ಅನ್ಬೇಕು. ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸ ಮಾಡ್ತಾರೆ ಗಂಟೆಗಟ್ಟಲೆ, ಕಣ್ಣು ಆಗಾಗ ಮಾಡು. ಆಮೇಲೆ 10 ನಿಮಿಷ ಕಣ್ಣು ಮುಚ್ಕೋಬೇಕು, ಇಲ್ಲ 2 ನಿಮಿಷ, ಇಲ್ಲ 5 ನಿಮಿಷ ಕಣ್ಣು ಮುಚ್ಕೊಂಡು ರಿಲ್ಯಾಕ್ಸ್ ಮಾಡಬೇಕು. ಇಲ್ಲೆಲ್ಲ ಡಾರ್ಕ್ ಸರ್ಕಲ್ಸ್ ಬಂದುಬಿಡ್ತದೆ, ಇಲ್ಲೆಲ್ಲ ಡಾರ್ಕ್ ಕಪ್ಪಗಿರೋದು. ಆಮೇಲೆ ಇಲ್ಲೆಲ್ಲ ಒಂಥರ ರಿಂಕಲ್ಸ್, ಸುಕ್ಕುಗಳು ಬರುತ್ತದೆ ಕಣ್ಣಲ್ಲಿ. ಇದು ಒಂದು. ಕೆಲವ್ರಿಗೆ ಕಣ್ಣಿಂದ ಆಗಾಗ ವೈಟ್ಗೆ ಈಚೆ ಬರ್ತದೆ, ಬೆಳಗ್ಗೆ ಎದ್ದ ತಕ್ಷಣ ನೋಡ್ಬೋದು ನಾವು. ಉಷ್ಣ ಜಾಸ್ತಿ ಆದಾಗ ಕಣ್ಣು ಇವೆರಡು ಮಧ್ಯದಲ್ಲಿ ಬಿಳಿದು ಒಂದು, ಅದಕ್ಕೆ ಜಿಬ್ರೆ ಅಂತ ಕರೀತಾರೆ ಕೆಲವರು ಕನ್ನಡ ಭಾಷೆಯಲ್ಲಿ. ನೋಡ್ತಿದ್ದಂಗೆ ಅವರು ಯಾರು ನೋಡ್ತಿದ್ರೆ ಅವ್ರಿಗೆ ಅಳಬೇಕು ಕಣ್ಣಲ್ಲಿ ನೀರು ಬರುತ್ತೆ. ವೆಟ್ ಐಸ್, ಡ್ರೈ ಐ, ಒಣಗಿರೋ ಕಣ್ಣು, ಕಣ್ಣಲ್ಲಿ ಆಗಾಗ ಒಡೆದಿಲ್ಲ ಬೈದಿಲ್ಲ ಅಳ್ತಾರೆ. ಯಾಕೆಂದರೆ ಗೊತ್ತಿಲ್ಲ ಕಣ್ಣಲ್ಲಿ ನೀರು ಬರ್ತದೆ ಅಂತ. ನಾನು ಒಬ್ಬರ ಫಂಕ್ಷನ್ಗೆ ಹೋಗಿದ್ದೆ. ಅಲ್ಲಿ 28-29 ವರ್ಷದ ಒಂದು ಹೆಂಗಸು, ಆಗ್ತಾ ರೀಸೆಂಟಾಗಿ ಮದುವೆ ಆಗಿದೆ. ಅವ್ರು ಎಲ್ಲರ ಮುಂದೆ ಅಳ್ತಾ ಕೂತಿದ್ದಾರೆ. ಆಮೇಲೆ ನಾನು ಕೇಳಿದೆ, ಅವ್ರಿಗೆ ಯಾಕೆ ಅಳ್ತಿದ್ರು ಕೇಳಿ, ಏನು ಪ್ರಾಬ್ಲಮ್ ಅಂತ. ಅವ್ರು ಯಾವಾಗಲೂ ಅಳ್ತಾರಂತೆ, ಯಾಕಂದ್ರೆ ಯಾವಾಗಲೂ ಕಣ್ಣಲ್ಲಿ ಬರುತ್ತಂತೆ. ಯಾವಾಗಲೂ ಇದೆಲ್ಲ ಡಾಕ್ಟ್ರಿಗೂ ತೋರಿಸಿದ್ದೀನಿ, ಕಣ್ಣಲ್ಲಿ ಯಾಕೆ ನೀರು ಬರ್ತದೆ ಗೊತ್ತಾಗ್ತಿಲ್ಲ ಅಂತ. ಇದೊಂದು ಪ್ರಾಬ್ಲಮ್ಮು. ನಮ್ಮ ಕ್ಲೋಸ್ ರಿಲೇಟಿವ್ ಒಬ್ಬರು ತೀರ್ಕೊಂಬಿಟ್ರು. ನಾನು ಶವ ದರ್ಶನಕ್ಕೆ ಅಂತ ಹೋದೆ. ನಾವು ಸ್ಮಶಾನಕ್ಕೆಲ್ಲ ಹೋಗೋ ಆಗಿಲ್ಲ, ಅದಕ್ಕೆ ಮನೆ ಮುಂದೆ ಶವ ಇಟ್ಟಿದ್ದು.
ಶವದರ್ಶನಕ್ಕೆ ಅಂತೇಳಿ ಹೋದಾಗ ಸ್ವಂತ ಹೆಂಡತಿ ಮದುವೆ ಆಗಿ 2 ವರ್ಷ ಆಗಿದೆ, ಸತ್ತೋಗ್ಬಿಟ್ಟಿದ್ದಾರೆ, ಗಂಡ ಸತ್ತೋಗಿದ್ದಾನೆ, ಆಕ್ಸಿಡೆಂಟ್ ಏನೋ ಸತ್ತರು ಅಂತ ಅಂತಾರೆ. ಅಲ್ಲಿ ಹೋದಾಗ ಆ ಹೆಂಡತಿ ಅಳ್ತಾನೇ ಇಲ್ಲ. ಯಾಕೆಂದರೆ ಅವ್ರಿಗೆ ಕಣ್ಣಲ್ಲಿ ನೀರೇ ಬರಲ್ಲಂತೆ. ಕಣ್ಣೀರೇ ಬತ್ತೋಗಿದೆ, ಅವ್ರಿಗೆ ಅಳಕ್ಕೆ ಬರೋದಿಲ್ಲ, ಅಳ್ತಾ ಇಲ್ಲ, ಸುಮ್ಮನೆ ಕೂತಿದ್ದಾರೆ. ಅವ್ರೊಬ್ಬರು ಬಿಟ್ಟು ಅಲ್ಲಿರೋಲ್ಲ, ಏನು ಅಳ್ತಾ ಕೂತಿದ್ದಾರೆ, ಇವ್ರ ಕಣ್ಣಲ್ಲಿ. ಆಮೇಲೆ ಅವ್ರ ತಾಯಿ ಹೇಳಿದ್ರು, ನನ್ನ ಮಗಳಿಗೆ ಕಣ್ಣಲ್ಲಿ ನೀರೇ ಬರಲ್ಲ, ತುಂಬ ವರ್ಷ ಆಯಿತು, ಅಳೋದೇ ಇಲ್ಲ, ಅವಳಿಗೆ ಕಣ್ಣು ನೀರೇ ಬತ್ತೋಗಿದೆ ಅಂತ. ಒಬ್ಬರಿಗೆ ಯಾವಾಗಲೂ ಹೊಡೆದಿಲ್ಲ ಬೈದಿಲ್ಲ ಕಣ್ಣಲ್ಲಿ ನೀರು ಬರ್ತಾ ಇರ್ತದೆ, ಕೆಲವ್ರಿಗೆ ಎಷ್ಟೇ ಹೊಡೆದ್ರೂ ಬೈದ್ರು ಕೂಡ ಕಣ್ಣಲ್ಲಿ ನೀರು ಬರೋದಿಲ್ಲ. ನೋಡಿ ಹೆಂಗಿದೆ ಸೃಷ್ಟಿದು. ಕಾರಣ ಭಾಳಷ್ಟಿದೆ. ಇದು ಒಂದು ಕೆಟಗರಿ ಜನ. ಇನ್ನೊಂದು, ಅವ್ರಿಗೆ ಯಾವುದೇ ಕೆಲಸದ ಮೇಲೂ ಕಾನ್ಫಿಡೆನ್ಸ್ ಇಲ್ಲ, ಭಯ. ಅಡುಗೆ ಮಾಡ್ತಾರೆ, ಭಯ, ಉಪ್ಪು ಕಮ್ಮಿ ಆದರೆ ಬೈತಾರೇನೋ, ಖಾರ ಜಾಸ್ತಿ ಆದರೆ ಬೈತಾರೇನೋ, ಸರಿಯಾಗಿ ಮಾಡಿಲ್ಲ ಅನ್ನೋ ಒಂದು. ಅವರಿಗೆ ಅಡುಗೆ ಮಾಡೋದ್ರಲ್ಲಿ ಕಾನ್ಫಿಡೆನ್ಸ್ ಇಲ್ಲ, ಅವರೆಲ್ಲ ಒಂದು ಕಾನ್ಫಿಡೆನ್ಸ್, ವಿಲ್ ಪವರ್ ಇಲ್ಲ. ಓದೋದಲ್ಲಿ, ಬರೆಯೋದಲ್ಲಿ, ಆಫೀಸ್ಗೆ ಹೋದ್ರೆ ಇವತ್ತು ಏನು ಮಾಡ್ತಾರೋ ಏನು ಗೊತ್ತಿಲ್ವೋ, ಇವತ್ತು ನನಗೇನಂತಾರೋ ಏನು ಬಿಡ್ತಾರೋ ಅನ್ನೋ ಒಂದು ಭಯ. ಆ ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಆಗ್ತಿರ್ತದೆ, ಲೋ ಆಗ್ತಿರ್ತದೆ ಕೆಲವರಿಗೆ. ಈ ಕಣ್ಣಿಂದ ದೃಷ್ಟಿನಲ್ಲಿ ಪ್ರಾಬ್ಲಮ್ ಇದ್ದಾಗ ಇವೆಲ್ಲ ಬರ್ತದೆ. ಮೂರನೇದು, ಒಂದು ಪುಸ್ತಕ 10 ನಿಮಿಷ ಓದಿದ್ರೆ, ಟಿ ವಿ ನೋಡಿದ್ರೆ ಕಣ್ಣೆಲ್ಲ ಕೆಂಪಗಾಗ್ಬಿಡ್ತಾರೆ, ರೆಡ್ಡಿಶ್, ಕೆಂಪಗಿರ್ತದೆ ಕಣ್ಣು. ಕೆಲವರಿಗೆ ಕಣ್ಣಿಗೆ ತುಂಬ ಸ್ಟ್ರೈನ್ ಆಯಿತು ಅಂದರೆ ದಿಟ್ಟಿಸ್ ನೋಡ್ತಿರ್ತಾರೆ, ದಪ್ಪೆ ಮುಚ್ಚೋದೇ ಇಲ್ಲ. ಆಮೇಲೆ ಸಿಕ್ಕಾಪಟ್ಟೆ ಟಿ ವಿ ನೋಡೋದು, ಮೊಬೈಲ್ ನೋಡೋದು, ಕಂಪ್ಯೂಟ್ರ್ ಸಿಕ್ಕಾಪಟ್ಟೆ ನೋಡ್ತಾ ಇರುತ್ತೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಈ ಆಲೆಮನೆ, ಬೆಲ್ಲ ಫ್ಯಾಕ್ಟ್ರಿಗಳಲ್ಲಿ ಹೊಗೆ ಇರ್ತಾರಲ್ಲ, ಹೊಗೆ ಬರ್ತಿರ್ತದೆ. ಚಿನ್ನ ಬೆಳ್ಳಿ ವ್ಯಾಪಾರದಲ್ಲಿ ಮಾಡೋರು, ಚಿನ್ನ ಬೆಳ್ಳಿಯಿಂದ ಆಭರಣಗಳನ್ನು ಮಾಡೋವಂಥವ್ರು, ಆ ಹೊಗೆ, ಅಡುಗೆ ಭಟ್ರುಗಳು ಏನು 24 ಗಂಟೆ ಬರೀ ಅಡುಗೆ ಆ ಹೊಗೆಲೇ ಇರ್ತಾರೆ. ಅತಿಯಾದ ಹೊಗೆ ಕಣ್ಣಿಗೆ ಹೋಗಿ 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 ಕಣ್ಣನ್ನು ಡ್ಯಾಮೇಜ್ ಮಾಡಿಬಿಡುತ್ತೆ. ಈ ಥರದ್ದೆಲ್ಲ ದೋಷದಿಂದ ಕಣ್ಣು ಹೆಚ್ಚಿಗೆ ಆಯುಷ್ ಕಮ್ಮಿ ಆಗುತ್ತೆ. ಕಣ್ಣಿಗೆ ಆಯುಷ್ ಕಮ್ಮಿ. ನೋಡಿ, ಹೃದಯ ಚೆನ್ನಾಗಿದೆ, ಲಂಗ್ಸ್ ಚೆನ್ನಾಗಿದೆ, ಕಣ್ಣಿಗೆ ಸಂಬಂಧಪಟ್ಟು ಈ ಥರ ದೋಷ ಭಾಳ ಜನಕ್ಕಿದೆ. ಅದರಿಂದ ಕಣ್ಣು ಕಪ್ಪಾಗೋದು, ಕಣ್ಣು ಒಣಗೋಗೋದು, ಕಣ್ಣು ಕೆಂಪಗಾಗೋದು, ಮತ್ತು ಕಣ್ಣಲ್ಲಿ ನೀರೇ ಬರಲ್ಲ, ಕಣ್ಣಲ್ಲಿ ಇದ್ದಕ್ಕಿದ್ದಾಗೆ ವಿಪರೀತವಾದಂಥ ನೋವು, ಕೆರೆತ, ಇವೆಲ್ಲ ಡಾಕ್ಟ್ರಿಲ್ದನ ಆಗಿನ ಕಾಲದಲ್ಲಿ ಕ್ಯೂರ್ ಮಾಡ್ಕೊತಾಯಿದ್ರು. ಕೆಲವರಿಗೆ ಕಣ್ಣು ತುಂಬ ಥಂಡಿ ಇರುತ್ತೆ, ಬೇಕಾದ್ರೆ ಒಂದು ಅರ್ಧ ಚಮಚ ತುಪ್ಪನ ಕಣ್ಣು ಮುಚ್ಚಿಬಿಟ್ಟು ಅವ್ರ ಮೇಲೆ ಇಟ್ಟರೆ ತುಪ್ಪ ಕರ್ಗೋಗ್ಬಿಡುತ್ತೆ, ಗಟ್ಟಿ ತುಪ್ಪ ತೆಳ್ಳಗಾಗತ್ತೆ, ಅಷ್ಟು ಇಟ್ಟಿರುತ್ತೆ ಕಣ್ಣು, ಉರಿ ಧಗ ಧಗ ಅಂತ ಉರಿತಿರ್ತದೆ. ಕೆಲವರಿಗೆ ಕೂಲಾಗಿರ್ತದೆ ಕಣ್ಣು, ತುಂಬ ತಣ್ಣಗಿರುತ್ತೆ. ಕೆಲವರಿಗೆ ಇಲ್ಲಿ ರೆಡ್ ಸರ್ಕಸ್ ಬರ್ತದೆ. ಇನ್ನೊಬ್ಬರಿಗೆ ಕೆಲವ್ರಿಗೆ ನಾನು ನೋಡಿರೋ ಪ್ರಕಾರ ಹಿಂಗೆ ಅನ್ಸಿರ್ತಾರೆ, ಯಾವಾಗ ಹಿಂಗೆ ಕಣ್ಣು ಹಿಂಗೆ ಪುರ್ಸೊತ್ತೇ ಇಲ್ಲ, ಹಿಂಗೆ ಅಂದು ಕಣ್ಣಿಗೆ ಸ್ಟ್ರೆಸ್ ಆಗಿಬಿಟ್ಟಿರ್ತದೆ. ಓದಿ ಕಣ್ಣಿಗೆ ಸ್ಟ್ರೆಸ್ ಆಗುತ್ತೆ, ಟಿ ವಿ ನೋಡಿ ಸ್ಟ್ರೆಸ್ ಆಗಿರ್ತದೆ. ಮೊಬೈಲು ಏನು 24 ಗಂಟೆ, ಒಂದು 12 ಅವರ್ಸ್ ಮೊಬೈಲ್ ನೋಡ್ತಿರ್ತೀವಿ ನಾವು. ನೋಡಿ ಆ ಸ್ಕ್ರೀನ್ ಅಲರ್ಜಿ ಕಣ್ಣಿಗೆ ತುಂಬ ದಣುವಾಗಿರ್ತದೆ. ಕೆಲವರು ಸುಮ್ಮನೆ ಹಿಂಗಿದ್ರೆ ಹಿಂಗೆ ಅಂತಿರ್ತಾರೆ, ಹಿಂಗೆ ಅಂತಿರ್ತಾರೆ. ನಂಗೆ ನೋಡಿದ್ರೆ ಇವನೇನು ಹಿಂಗೆ ಮಾಡ್ತಾನಲ್ಲ, ಏನು ನನ್ನ ಕರಿತಾ ಇದ್ದಾನ ಅಥವಾ ಏನು ನಾನು ಅನಗಿಸ್ಕೊತಾ ಇದ್ದಾನ ಅಂತ ಹಿಂಗೆ ಅಂತಿರ್ತಾರೆ. ನೋಡಿ ಈ ಥರ ಹಿಂಗೆ ಇರ್ತಾರೆ. ಹಂಗಂದು ಒಂದು ಕಣ್ಣು ತುಂಬ ಟೈರ್ಡ್ ಆಗಿಬಿಡ್ತದೆ. ಕೆಲವರಿಗೆ ಡಲ್ಲು, ಯಾವಾಗಲೂ ತುಂಬ ಡಲ್ಲಾಗಿರ್ತಾರೆ. ಯಾಕೆಂದರೆ ಕಣ್ಣಲ್ಲಿ ದೋಷ ಇದ್ದರೆ ಅವ್ರಿಗೆ ಡಲ್ಲಾಗಿರ್ತಾರೆ. ಆಮೇಲೆ ಕಣ್ಣಲ್ಲಿ ತುಂಬ ದೋಷಗಳಿತ್ತು ಅಂದರೆ ಡಿಪ್ರೆಷನ್ಗೆ ಹೋಗ್ತಾರೆ. ಡಿಪ್ರೆಷನ್ನು ಲವ್ ಡಿಸಪಾಯಿಂಟ್ ಅಲ್ಲ, ಊಟ ತಿಂಡಿ ಇಲ್ಲ ಅಂತಲ್ಲ, ಬೇರೆ ಆ ಕಾರು ಬಂಗ್ಲೆ ಮನೆ ಇಲ್ಲ ಅಂತ ಡಿಪ್ರೆಷನ್ಗೆ ಹೋಗಲ್ಲ. ಕಣ್ಣಲ್ಲಿ ದೋಷ ಇದ್ದರೆ ಕೆಲವು ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಕೆಲವು ಜನ ನಾನು ನೋಡಿದ್ದೀನಿ, ಈ ಅಡುಗೆ ಮಾಡೋರು ಹೋಟ್ಲುಗಳಲ್ಲಿ, ಮದುವೆ ಸಮಾರಂಭಗಳಲ್ಲಿ, ಇಟ್ಟಿಗೆ ಫ್ಯಾಕ್ಟ್ರಿ, ದೊಡ್ಡ ಫ್ಯಾಕ್ಟ್ರಿಲಿ ಯಾವಾಗಲೂ 24 ಗಂಟೆನೂ ಅಲ್ಲಿ ಇದು ಸಿಮೆಂಟು, ಕಬ್ಬಣ ಮ್ಯಾನುಫ್ಯಾಕ್ಚರ್ ಮಾಡೋ ಜಾಗ, ಸಿಮೆಂಟ್ ತಯಾರಿಸೋದು,
ಇನ್ನು ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ 24 ಗಂಟೆ ಶಿಫ್ಟಲ್ಲಿ ಕೆಲಸ ಮಾಡ್ತಾರೆ ಜನ. 24 ಗಂಟೆಲೂ ಹೊಗೆ ಬರ್ತಿತ್ತು, ಧೂಳು. ಕೆಲವು ಮನೆ ಈಗಲೂ ಹಳ್ಳಿಲಿ ಗ್ಯಾಸ್ ಯೂಸ್ ಮಾಡಲ್ಲ, ಎಲೆಕ್ಟ್ರಿಕ್ ಸ್ಟವ್ ಯೂಸ್ ಮಾಡಲ್ಲ, ಸೌದೆ ಹಾಕಿ ಒಲೆ ಅಡುಗೆ ಮಾಡ್ತಾರೆ. ಸೌದೆ ಹಾಕ್ಬಿಟ್ಟು ನೀರು ಕಾಯಿಸಿ ಸ್ನಾನ ಮಾಡ್ತಾರೆ. ಎಲ್ಲಿ ಸೌದೆ ಅವರು ಒಲೆ ಬೆಂಕಿ ಕಮ್ಮಿ ಆದಾಗ ಊದ್ತಾರೆ, ಆ ಹೊಗೆ ಸ್ಮೋಕ್ ಏನಾಗುತ್ತೆ ಅವ್ರಿಗೆ ಕಣ್ಣಿಗೆ ಹೋದಾಗ ಕಣ್ಣಲ್ಲಿ ನೀರು ಬರುತ್ತೆ. ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಿರೋರಿಗೆ ಕಣ್ಣಲ್ಲಿ ನೀರು ಬರುತ್ತೆ, ಯಾಕಂದರೆ ಹೊಗೆ ಅಡುಗೆ ಮನೆಯಲ್ಲಿ ಸೌದೆ ಹಾಕಿ ಅಡುಗೆ ಮಾಡ್ತಿದ್ದಾರೆ, ಆ ಹೊಗೆಗೆ ಕಣ್ಣಲ್ಲಿ ನೀರು ಬರ್ತಿದೆ. ಹೀಗೆ ಹೊಗೆ ಹೋಗಿ 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 ಏನಾಗುತ್ತೆ, ಕಣ್ಣಿನ ಆಯುಷ್ಯನೇ ಕಮ್ಮಿ ಮಾಡ್ತಾಯಿದೆ. ಹೊಗೆಯಲ್ಲಿ ಹೆಚ್ಚಿಗೆ ಹೊತ್ತು ಕೆಲಸ ಮಾಡಿದ್ರೆ ಕಣ್ಣು ಬಿಟ್ಕೊಂಡು ನಿದ್ದೆ ಬರಲ್ಲ. ಯಾವಾಗ ನಿದ್ದೆ ಬರಲ್ಲೋ ಇಲ್ಲೆಲ್ಲ ಕಪ್ಪಕಾಯ್ತು, ಇಲ್ಲೆಲ್ಲ ಯಾವಾಗ ಕಪ್ಪಕಾಯ್ತು, ರಿಂಕಲ್ಸ್ ಬಂತು. 18-20 ವರ್ಷದವರೆಲ್ಲ ಒಂದು 70-80 ವರ್ಷದ ಥರ ಕಾಣ್ತಾರೆ, ಯಾಕೆ ಮುಖದಲ್ಲಿ ಕಳೆ ಹೊಟ್ಟೈತು. ಮುಖಕ್ಕೆ ಕಳೆ ಕೊಡೋದು ಮೂಗು ಮತ್ತು ಕಣ್ಣು. ಮನುಷ್ಯನಿಗೆ ಒಂದು ರೂಪ, ಮನುಷ್ಯನಿಗೆ ಒಂದು ಸೌಂದರ್ಯ ಅದು ಎದ್ದು ಕಾಣೋದು ಯಾವುದರಿಂದ? ಕಣ್ಣು ಮತ್ತು ಮೂಗಿಂದ. ಆ ಮೂಗು ಚೆನ್ನಾಗಿದೆ, ಬ್ಯೂಟಿಫುಲ್ಲಾಗಿ. ಕಣ್ಣು ಚೆನ್ನಾಗಿದ್ರೆ, ಕಣ್ಣಲ್ಲಿ 12 ವೆರೈಟಿ ಕಣ್ಣಿದೆ. ಮತ್ಸ್ಯ ಮೀನಿನ ಕಣ್ಣು, ಶ್ವಾನ ನಾಯಿ ಕಣ್ಣು, ನಯನ ಆನೆ ಕಣ್ಣು, ಅಶ್ವ ಕುದುರೆ ಕಣ್ಣು, ಮಾರ್ಜಲ ಬೆಕ್ಕಿನ ಕಣ್ಣು, ವೃಷಭ ಎತ್ತು. ಹೀಗೆ 12 ವೆರೈಟಿ ಕಣ್ಣಿನ ಶೇಪ್ ಇದೆಯಂತೆ. ಅವರವರ ಪೂರ್ವಜನ್ಮದ ಕರ್ಮಾನುಸಾರವಾಗಿ ಕಣ್ಣು. ಅದರಿಂದ ಕೆಲವರಿಗೆ ಕಣ್ಣು ದೃಷ್ಟಿ ಕಾಣುತ್ತೆ, ಕೆಲವರು ಕಣ್ಣು ದೃಷ್ಟಿ ಕಾಣಲ್ಲ, ಹೋಗ್ತಾ ಕಣ್ಣು ದೃಷ್ಟಿ ಕಳ್ಕೊಂಬಿಡ್ತಾರೆ. ಯಾಕೆಂದರೆ ಕಣ್ಣಲ್ಲಿರೋ ದೋಷ. ಅದರಿಂದ ಕಣ್ಣಲ್ಲಿ ತೊಂದರೆ ಇತ್ತು ಅಂದರೆ ತಲೆನೋವು ಬರುತ್ತೆ. ಅದಕ್ಕೆ ಕಣ್ಣಿನ ದೋಷ ಇತ್ತು ಅಂದರೆ ತಲೆನೋವು ಯಾರ್ಯಾರಿಗೋ ಬರ್ತಿದೆ, ಸುಮಾರು ಜನಕ್ಕೆ ತಲೆನೋವು ಅಂತಾರೆ. ನಾನು ಹೇಳ್ತೀನಿ, ಮೊದಲು ಕಣ್ಣಿನ ಡಾಕ್ಟ್ರಿಗೆ ತೋರಿಸಿ ಅಂತ. ಕಣ್ಣಿನ ಡಾಕ್ಟ್ರಿಗೆ ತೋರಿಸಿ ಅವರಿಂದ ಒಪಿನಿಯನ್ ತೊಗೊಳ್ಳಿ. ತಲೆನೋವು ಬರೋಕ್ಕೆ ಕಾರಣ ಕಣ್ಣಲ್ಲಿ ದೋಷ ಇದ್ದರೆ, ತಲೆನೋವು ಬರಲಿಕ್ಕೆ ಕಾರಣ ಹಲ್ಲಲ್ಲಿ ದೋಷ ಇದ್ದರೆ, ತಲೆನೋವು ಬರಲಿಕ್ಕೆ ಕಾರಣ ಕಿವಿ ಒಳಗಿರೋ ದೋಷ, ಕಿವಿ. ಕೆಲವ್ರಿಗೆ ತಲೆನೋವು ಬರೋ ಕಾರಣ ಥ್ರೋಟ್. ಅದಕ್ಕೆ ತಲೆನೋವು ಯಾವಾಗಲೂ ಇರ್ತಿದೆ ಅಂತ ಅನ್ನೋರು ಮೊದಲು ಕಣ್ಣಿನ ಡಾಕ್ಟ್ರು ಮತ್ತು ENT ಡಾಕ್ಟ್ರ್ ತೋರಿಸಿ, ಅವರೆಲ್ಲ ಏನೂ ಇಲ್ಲ ಅಂದಾಗ ಆಮೇಲೆ ಪ್ರಾಬ್ಲಮ್ ಬೇರೆ ಇದೆ, ತಲೆನೋವಿಗೆ ಮೈಗ್ರೇನ್ಗೆ ಅಂತ ಅರ್ಥ. ನಾವು ಪೂರ್ವ ಜನ್ಮದಲ್ಲಿ ಏನಾದರೂ ಮರ ಗಿಡಗಳಿಗೆ, ಗುಡಿಸ್ಲಿಗೆ, ಗದ್ದೆಗೆ ಬೇಕು ಅಂತ ಅಗ್ನಿಸ್ಪರ್ಶ ಮಾಡಿದ್ರೆ, ಬೆಂಕಿ ಹಾಕ್ಬಿಟ್ಟಿದ್ರೆ ಈ ಜನ್ಮದಲ್ಲಿ ಈ ಥರ ದೋಷಗಳು ಬರ್ತದಂತೆ. ಬೇಗ ಕುರುಡರಾಗ್ತಾರೆ, ಬೇಗ ಕಣ್ಣು ಕಾಣಲ್ಲ, ಪೊರೆ ಬರೋದು, ಕ್ಯಾಟ್ರಾಕ್ಟು ಇವೆಲ್ಲ ಬರ್ತದೆ. ಅದರಿಂದ ಸದಾ ಡಲ್ಲಾಗಿರೋದು, ಮಂಕಾಗಿರೋದು, ಸವಾಲು ಮಂಕು, ಚುರುಕಿಲ್ಲ. ಆಮೇಲೆ ಕೂತಾಗ ನಿಂತಾಗ ತೂಕಡಿಸೋದು, ಸುಮ್ಮನೆ ಕೂತಿರ್ತಾರೆ, ಟಿ ವಿ ನೋಡ್ತಿರ್ತಾರೆ ಹಂಗೆ ಮಲ್ಕೊಂಬಿಡ್ತಾರೆ, ಓದ್ತಿರ್ತಾರೆ ಹಂಗೆ ಮಲ್ಕೊಂಬಿಡ್ತಾರೆ. ಚೆನ್ನಾಗಿ ನಿದ್ದೆ ಮಾಡಿದ ರಾತ್ರಿ, ಆದರೆ ಅವ್ರಿಗೆ ಕಣ್ಣಲ್ಲಿ ಸ್ಟ್ರೈನ್ ಜಾಸ್ತಿ ಆದಾಗ ನಿದ್ದೆ ಬರುತ್ತೆ. ಕಣ್ಣಿಗೆ ಧನು ಆದಾಗ ನಿದ್ದೆ ಬೇಗ ಬರುತ್ತೆ. ಸಿನಿಮಾಗಂತ ಹೋಗ್ತಾರೆ, ನೋಡ್ತಿರ್ತಾರೆ ಹಂಗೆ ಮಲಗಿರ್ತಾರೆ. ಆಮೇಲೆ ಸಿನಿಮಾ ಮುಗಿದ್ಮೇಲೆ ನಾವು ಬಡದು ಎಬ್ಬಿಸ್ಕೊಂಡು ಕರ್ಕೊಂಡ್ಬಿಡೋಕೆ, ಎದ್ದೋಳಪ್ಪ ಸಿನಿಮಾ ಹೌದಾ ಮುಗ್ದಾಯ್ತು. ಅವರ ಆ ಕತ್ಲೆ ಮನೆಗೂ ಆ AC ಗೂ ಹಂಗೆ ಮಲಗಿರ್ತಾರೆ. ಆಮೇಲೆ ಇದಕ್ಕಿದ್ದಾಗೆ ಪೂಜೆ ಮಾಡುವಾಗ, ಜಪ ಮಾಡುವಾಗ ಹಂಗೆ ಮಲ್ಕೊಂಡ್ಬಿಡ್ತಾರೆ, ಧ್ಯಾನ ಮಾಡುವಾಗ. ಇದು ಒಂದು ರೀತಿ ಕಾಯಿಲೆ ಅಂತ ನಾನು ಹೇಳ್ತೀನಿ. ಬೇಕು ಅಂತ ಮಾಡಲ್ಲ, ಅದು ನಮ್ಗೆ ಅರಿವಿಲ್ದಂಗೆ ನಡೀತದೆ ಇದಕ್ಕಿದ್ದಾಗೆ. ಇನ್ನೊಂದು ತುಂಬ ಏನಾದ್ರು ನೋಡಿಬಿಟ್ರೆ ಕೆಲವರಿಗೆ ಕಣ್ಣಲ್ಲಿ ಉರಿ ಶುರುವಾಗತ್ತೆ, ಉರಿ, ಬರ್ನಿಂಗ್ ಸೆನ್ಸೇಷನ್, ಇನ್ಫ್ಲಮೇಷನ್. ಕೆಲವ್ರಿಗೆ ಇಚ್ಚಿಂಗ್ ಸೆನ್ಸೇಷನ್, ಕೆರೆತ. ಅವ್ರು ಯಾವಾಗಲೂ ಕಣ್ಣು ಉಜ್ಕೋತಾನೆ ಇರಬೇಕು, ಉಜ್ಜಿ 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 ಅವ್ರ ಕಣ್ಣು ಒಂಥರ ವಿಚಿತ್ರವಾಗಿರ್ತದೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ನಾವು ಮಲ್ಕೋವಾಗ ದೊಡ್ಡ ತಪ್ಪು ಮಾಡ್ತೀವಿ. ಬೆಡ್ಶೀಟ್ನ ಪೂರ್ತಿ ಮುಚ್ಕೊಂಡು ಮಲ್ಕೊಂಡ್ಬಿಡ್ತೀವಿ. ನಾವು ಬಿಟ್ಟು ಗಾಳಿನೇ, ಆ ಕಾರ್ಬನ್ ಡೈಆಕ್ಸೈಡೇ ನಾವು ವಾಪಸ್ ತೊಗೋತೀವಿ. ಉಸಿರು ಬಿಡ್ತೀವಿ, ಅದನ್ನು ವಾಪಸ್ ತೊಗೋ. ಯಾಕೆಂದರೆ ಜಾಗನೇ ಇಲ್ವಲ್ಲ, ಬೆಡ್ಶೀಟ್ ಮುಚ್ಕೊಂಡು ಮಲ್ಕೊಂಡ್ಬಿಟ್ಟಿರ್ತೀವಿ. ಕೆಲವರಿಗೆ ಪೂರ್ತಿ ಬೆಡ್ಶೀಟ್ ಹಾಕೊಂಡು ಮಲ್ಕೊಂಡ್ಬಿಡ್ತಾರಲ್ಲ, ಅವ್ರಿಗೆ ಕಣ್ಣಿನ ದೋಷ ಬೇಗ ಬರುತ್ತೆ. ತುಂಬ ಡಲ್, ಮಂಕು. ಯಾಕೆಂದರೆ ಒಳ್ಳೆ ಗಾಳಿ ತೊಗೋತಾ ಇಲ್ಲ. ಆಮೇಲೆ ಎಲ್ಲ ಕಿಟಕಿ ಬಾಗಿಲು ಹಾಕೊಂಡು ಮಲ್ಕೊಂಡ್ಬಿಡ್ತಾರೆ. ಎಲ್ಲರೂ ಒಂದು ಕಡೆ ಶುದ್ಧ ಗಾಳಿ ಬರಬೇಕು, ಒಳ್ಳೆ ಗಾಳಿ ಬರಬೇಕು. ರಾತ್ರಿ ಹೊತ್ತು ಬರೋ ಶುದ್ಧ ಗಾಳಿ ಹಗಲೊತ್ತಲ್ಲಿ ಇರಲ್ಲ. ಅದರಲ್ಲೂ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಆ ಮರಗಳು ಬೀಸೋ ಗಾಳಿ ಇದೆಯಲ್ಲ, ಅದು ಭಾಳ ವಿಶೇಷ. ಅದು ಗಾಳಿ ತೊಗೊಂಡ್ರೆ ನಾವು ಎಷ್ಟು ಒಳ್ಳೆ ಗಾಳಿ ತೊಗೋತೀವೋ ಕಣ್ಣಿಗೆ ಆಯುಷ್ ಜಾಸ್ತಿ.
ಅದರಿಂದ ಕಣ್ಣಿನ ದೋಷ ಬರಲಿಕ್ಕೆ ಕಾರಣ ಇವೆಲ್ಲ ಇದೆ. ಯಾರಿಗೆ ಕಣ್ಣು ಯಾವಾಗಲೂ ತಣ್ಣಗಿರ್ತದೋ, ಯಾವಾಗಲೂ ಕಣ್ಣು ಒಣಗಿದ್ದಂಗೆ ಇರ್ತದೆ, ಟಯರ್ಡ್ನೆಸ್ ಜಾಸ್ತಿ ಆಗುತ್ತೆ, ದಣು ಆದಾಗ ಕೆರೆತ ಬರುತ್ತೆ, ಹಿಂಗೆ ಉಚ್ಕೋತೀವಿ, ಇಲ್ಲೆಲ್ಲ ಕಪ್ಪು ಮಾರ್ಕ್ ಬರುತ್ತೆ, ರಿಂಕಸ್, ಕಣ್ಣು ಕೆಳಗಡೆ ರಿಂಕಸ್ ಬರುತ್ತೆ, ಮತ್ತು ಸಣ್ಣ ಸಣ್ಣ ಗುಳ್ಳೆಗಳು ಬರುತ್ತಿಲ್ಲಲ್ಲ, ಕೆಳಗೆ ಸಣ್ಣ ಸಣ್ಣ ಗುಳ್ಳೆ ಕಪ್ಪುದು, ಅದು ಲೈಫ್ ಲಾಂಗ್ ಇರ್ತದೆ ಬಂದುಬಿಟ್ರೆ. ಆ ಥರದವರು ಕಂಪ್ಯೂಟರ್ ನೋಡಿ ನೋಡಿ ಕಣ್ಣಿಗೆ ದಣುವಾಗಿದ್ದರೆ, ಮೊಬೈಲ್ ನೋಡಿ ನೋಡಿ ದಣುವಾಗಿದ್ದರೆ, ಟಿ ವಿ ನೋಡಿ ಸಿನಿಮಾ ನೋಡಿ ದಣುವಾಗಿದ್ದರೆ, ನಾನು ಹೇಳ್ದಂಥ ಎಲ್ಲ ಜಾಗದಲ್ಲಿ ಕೆಲಸ ಮಾಡೋರು, ಹೊಗೆ ಬರೋ ಜಾಗ, ಸೌದೆಯಲ್ಲಿ ಅಡುಗೆ ನೀರು ಕಾಯಿಸೋರು, ಅದ್ರಲ್ಲಿ ಬರೋ ಧೂಳು, ಅದ್ರಲ್ಲಿ ಬರೋ ಹೊಗೆ, ಹೀಗಾಗಿ ನಮಗೇನಾಗ್ಬಿಡುತ್ತೆ, ಕಣ್ಣಲ್ಲಿ ದೋಷ, ಮಂಕುತನ ಇವೆಲ್ಲ ನಿವಾರಣೆ ಆಗುತ್ತೆ. ಈಗ ನಾನೊಂದು ಮುದ್ರೆ ತೋರಿಸ್ತೀನಿ. ಈಗ ಎಡಗೈನ ಕೆಳಗಿಟ್ಕೊಳ್ಳಿ, ಬಲಗೈ ಮೇಲ್ ಮಾಡಿ, ಈ 4 ಬೆರಳು ಎಡಗೈದು ಹೊರಗಡೆ ಇರಬೇಕು, ಎಡಗೈದು. ಈ ಸೂರ್ಯ ಇದೆಲ್ಲ, ಈ ಹೆಬ್ಬೆಟ್ಟು, ಎಡಗೈ ಹೆಬ್ಬೆಟ್ಟು ಬೆಂಡ್ ಮಾಡಿ ಒಳಕ್ಕೆ, ಎಡಗೈ ಹೆಬ್ಬೆಟ್ಟನ್ನ ಬೆಂಡ್ ಮಾಡಿಬಿಡಿ, ಒಳಗಡೆಗೆ ಹಾಕಿ. ಈ ಬಲಗೈ ಹೆಬ್ಬೆಟ್ಟು ಮತ್ತು ಉಂಗುರದ ಬೆರಳು ಟಚ್ ಮಾಡಿ. ಇನ್ನೊಂದು ಸಲ ತೋರಿಸ್ತೀನಿ. ಎಡಗೈಗೆ ಅರ್ಧಚಂದ್ರ ಮುದ್ರೆ ತಗೊಳ್ಳಿ, ಅರ್ಧಚಂದ್ರ ಹಿಂಗೆ ಇಟ್ಕೊಳ್ಳಿ, ಇದು ಕೆಳಗೆ ನೋಡಲಿ, ಭೂಮಿ ನೋಡಲಿ. ಈಗ ಬಲಗೈದು ತಗೊಳ್ಳಿ, ಹೀಗೆ ಇಡಿ. ಈ ಕಿರುಬೆರಳು ಮತ್ತು ಉಂಗುರದ ಬೆರಳು ಮಧ್ಯದಲ್ಲಿ ಹೆಬ್ಬೆಟ್ಟನ್ನು ಒಳಗೆ ಹಾಕಿ, ಕಿರುಬೆರಳು ಉಂಗುರದ ಬೆರಳು ಮಧ್ಯದಲ್ಲಿ ಹೆಬ್ಬೆಟ್ಟ ಸೇರಿಸಿ, ಹಿಂಗೆ ಬರುತ್ತೀಗ ಹೀಗೆ. ಆಮೇಲೆ ಹೆಬ್ಬೆಟ್ಟನ್ನು ಉಂಗುರದ ಬೆರಳಿಗೆ ಟಚ್ ಮಾಡಿಸ್ಬಿಡಿ, ಹಿಂಗೆ. ಹೆಬ್ಬೆಟ್ಟನ್ನು ಸೂರ್ಯ ಮತ್ತು ಶುಕ್ರ ಇಲ್ಲಿಗೆ ಟಚ್ ಆಗಬೇಕು. ಹೆಬ್ಬೆಟ್ಟು ಶುಕ್ರ, ನಮ್ಮ ಬಲಗೈಯ ಉಂಗುರದ ಬೆರಳು ಸೂರ್ಯ, ಇಲ್ಲಿ ಹೆಬ್ಬೆಟ್ಟು ಮತ್ತು ಬಲಗೈನ ಉಂಗುರದ ಬೆರಳು ಟಚ್ ಆಗಿದೆ. ಇನ್ನು ತೋರು ಬೆರಳು ಮಧ್ಯದ ಬೆರಳು ಮತ್ತು ಕಿರುಬೆರಳು ನೆಟ್ಟಿಗೆ ನಿಂತಿದೆ, ಹೀಗೆ ಹೀಗೆ. ಇದಕ್ಕೆ ಮಕರ ಮುದ್ರಾ ಅಂತಾರೆ. ಹೀಗೆ ಮಕರ ಮುದ್ರಾ, ಈ ರೀತಿ ಈಗ ಇಟ್ಕೊಂಡು ಪೂರ್ವ ಅಥವಾ ಪಶ್ಚಿಮಕ್ಕೆ ದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಓಂ ಅಚ್ಯುತಾಯ ನಮಃ, ಓಂ ಅನಿರುದ್ಧಾಯ ನಮಃ, ಓಂ ಅಚ್ಯುತಾಯ ನಮಃ, ಓಂ ಅನಿರುದ್ಧಾಯ ನಮಃ ಅಂತ ಜಪ ಮಾಡಬೇಕು ಒಂದು ಅರ್ಧ ಗಂಟೆ ಖಾಲಿ ಹೊಟ್ಟೆಯಲ್ಲಿ. ಇನ್ನೊಂದು ಸಲ ತೋರಿಸ್ತೀನಿ. ಎಡಗೈಲಿ ಅರ್ಧಚಂದ್ರ ಇಟ್ಕೊಳ್ಳಿ, ಇದು ಹೀಗೆ ಅರ್ಧಚಂದ್ರ ಮುದ್ರ. ಬಲಗೈಲಿ ಅರ್ಧಚಂದ್ರ ತೊಗೊಳ್ಳಿ, ಎಡಗೈ ಮೇಲಿಡಿ. ಈ ಕಿರುಬೆರಳು ಓಪನ್ ಮಾಡಿ, ಯಾವುದೋ ಬಲಗೈ ಕಿರುಬೆರಳು, ಅದ್ರ ಮಧ್ಯದಲ್ಲಿ ಹೆಬ್ಬೆಟ್ಟನ್ನು ಬೆಂಡ್ ಮಾಡಿಬಿಡಿ. ಈಗ ಬಲಗೈ ಹೆಬ್ಬೆಟ್ಟನ್ನು ಬಲಗೈಲಿರೋ ಉಂಗುರ ಬೆರಳಿಗೆ ಟಚ್ ಮಾಡಿ, ಬಲಗೈ ಹೆಬ್ಬೆಟ್ಟನ್ನು ಬಲಗೈಲಿರೋ ಉಂಗುರ ಬೆರಳಿಗೆ ಟಚ್ ಮಾಡಿದ್ರೆ ಮಕರ ಮುದ್ರಾ ಹಾಗೆ ಹೀಗೆ. ಇದೇ ಥರ ಎಡಗಡೆನೂ ಮಾಡಬೇಕು. ಎರಡು ಕಡೆ ಮಾಡಿದ್ರೆ ಬಲಗಣ್ಣು ಎಡಗಣ್ಣು ಎರಡು, ಕಣ್ಣಲ್ಲಿ ಕೂಲಿಂಗ್ ತುಂಬ ತಣ್ಣಗಾಗ್ತಿದ್ರೆ, ಹೀಟ್ ಇದ್ದರೆ, ನಾನು ಏನಂತ ಎಲ್ಲ ಸಮಸ್ಯೆಗಳು ಇದು ಮುದ್ರೆ. ಓಂ ಅಚ್ಯುತಾಯ ನಮಃ, ಓಂ ಅನಿರುದ್ಧಾಯ ನಮಃ, ಓಂ ಅಚ್ಯುತಾಯ ನಮಃ, ಓಂ ಅನಿರುದ್ಧಾಯ ನಮಃ, ಓಂ ಅಚ್ಯುತಾಯ ನಮಃ, ಓಂ ಅನಿರುದ್ಧಾಯ ನಮಃ, ಓಂ ಅಚ್ಯುತಾಯ ನಮಃ, ಓಂ ಅನಿರುದ್ಧಾಯ ನಮಃ ಅಂತೇಳಬೇಕು. ಹೀಗೆ ಬೆಳಗ್ಗೆ ಮತ್ತು ರಾತ್ರಿ ಯಾರು ನಿದ್ದೆ ಬರಲ್ವೋ, ಮತ್ತು ಇಲ್ಲೆಲ್ಲ ಪೇಯ್ನ್ ಬರೋದು, ಆಗಾಗ ನಮಗೆ ಏನು ಪಸ್ ಬರೋದು, ಕಣ್ಣಲ್ಲಿ ರಕ್ತ ಬರುತ್ತೆ ಕೆಲವರಿಗೆ, ಅದೆಲ್ಲ ನಿವಾರಣೆ ಆಗುತ್ತೆ. ಮಕರ ಮುದ್ರಾ ಅಂತಿದು. ಈ ಮುದ್ರೆನ ನೀವು ಮಾಡ್ತಾಯಿದ್ರೆ 100 ವರ್ಷ ಆದರೂ, ಎಷ್ಟೇ ವರ್ಷ ಆದರೂ ಕೂಡ ಕಣ್ಣಲ್ಲಿ ಕೆಲವು ದೋಷಗಳು ಬರೋದಿಲ್ಲ. ಇಲ್ಲಿ ಏನಂದರೆ ಮುದ್ರೆ ನೀಟಾಗಿ ಮಾಡಬೇಕಷ್ಟೆ. ಎಡಗೈಲಿ ಹಿಂಗೆ ಇಟ್ಕೊಳ್ಳಿ ಕೆಳಗಡೆ, ಇದು ಭೂಮಿ ನೋಡಲಿ ಕೆಳಗಡೆ, ಇದು ಆಕಾಶ ನೋಡಬೇಕು. ಅದೇ ಥರ ಇನ್ನೊಂದು ಬೆರಳು ಬಲಗೈ ಇಡಿ. ಈ ಕಿರು ಬೆರಳು ಮತ್ತು ಉಂಗುರ ಬೆರಳು ಮಧ್ಯದಲ್ಲಿ ಹೆಬ್ಬೆಟ್ಟು ತಂದುಬಿಡಿ, ಎಡಗೈ ಹೆಬ್ಬೆಟ್ಟನ್ನ. ಈ ಬಲಗೈ ಹೆಬ್ಬೆಟ್ಟು ಫ್ರೀ ಇದೆಯಲ್ಲ, ಉಂಗುರ ಬೆರಳು ಟಚ್ ಮಾಡಿ. ಈಗ ಕಿರು ಬೆರಳು ನಿಂತಿದೆ ನೆಟ್ಟಿಗೆ, ಈ ತೋರು ಬೆರಳು ಮಧ್ಯದ ಬೆರಳು ಸ್ಟ್ರೈಟಾಗಿ ಬಿಟ್ಟಿದೆ, ಇದೆಲ್ಲ ಹೀಗೆ ಈಗ ಇಟ್ಕೊಂಡ್ರೆ ಇದು ಮಕರ ಮುದ್ರಾ. ಭಾಳ ಒಳ್ಳೆ ಪವರ್ಫುಲ್ ಮುದ್ರಾ ಇದು. ಆಮೇಲೆ ಹೊಟ್ಟೆಲಿ ಅಲ್ಸರ್ ಇದ್ದರೆ ಅಲ್ಸರ್ ನಿವಾರಣೆ ಆಗುತ್ತೆ ಈ ಮುದ್ರೆ ಮಾಡೋದ್ರಿಂದ. ಟಾಯ್ಲೆಟಿಗೆ ಸರಿಯಾಗಿ ಹೋಗಲ್ಲ, ಇದು ಮಾಡಿದ್ರೆ ಇಮಿಡಿಯೇಟಾಗಿ ಟಾಯ್ಲೆಟ್ಗೆ ಹೋಗ್ಬೇಕು ಅನಿಸುತ್ತೆ,
ಕಾನ್ಸ್ಟಿಪೇಷನ್ ಮಲಬದ್ಧತೆ ಇದೆಲ್ಲ ಮಾಡಬೇಕು. ಮಾಡಿದ್ರೆ ಇದು ಶುಕ್ರ ಮತ್ತು ಸೂರ್ಯನಿಗೆ ಶಾಂತಿ ಮುದ್ರಾ ಇದು. ನಮ್ಮ ಜಾತಕದಲ್ಲಿ ಶುಕ್ರ ಅಂದರೆ ಅಗ್ನಿ, ಬೆಂಕಿ ತತ್ವ, ಹೆಬ್ಬೆಟ್ಟಲ್ಲಿ ಬೆಂಕಿ ತತ್ವ. ನಾನು ಹೇಳ್ದಲ್ಲ ಆಗಲೇ, ಬೆಂಕಿ ಹಾಕೋದು ಇದೆಲ್ಲ ಮಾಡಿದರೆ ನಾವು ಬೆಂಕಿ ಇರೋ ಜಾಗದಲ್ಲೇ, ಹೊಗೆ ಇರೋ ಜಾಗದಲ್ಲೇ, ಆ ಥರ ಜಾಗದಲ್ಲೇ ಜೀವನ ನಡೆಸ್ತಾನೆ ಭಗವಂತ. ಈ ಥರ ದೋಷಗಳಿಂದ ಮುಕ್ತರಾಗಬೇಕು ಅಂದರೆ. ಇನ್ನೊಂದು, ಓದೋ ಮಕ್ಕಳಿಗೆ, ಟಿ ವಿ ನೋಡೋರಿಗೆ, ಮೊಬೈಲ್ ನೋಡೋರಿಗೆ ಇದು ಮಾಡಿಸೋದ್ರಿಂದ ಆಗಾಗ ಕಣ್ಣು ನೋವು, ಎಷ್ಟೋ ಜನಕ್ಕೆ ಕಣ್ಣಿಗೆ ಕ್ಯಾನ್ಸರ್ ಬಂದಿದೆ. ಕಣ್ಣಲ್ಲಿ ಕ್ಯಾನ್ಸರ್ ಇದೆ ನೋಡಿ, ಐ ಕ್ಯಾನ್ಸರ್. ಆಮೇಲೆ ಈ ಸಿಕ್ಕಾಪಟ್ಟೆ ಆಟ ಆಡೋರು, ವಾಲಿಬಾಲು, ಕಬಡ್ಡಿ, ಬ್ಯಾಸ್ಕೆಟ್ಬಾಲು, ಕ್ರಿಕೆಟು, ಆಗ ಧೂಳು, ಸಿಕ್ಕಾಪಟ್ಟೆ ಧೂಳು, ಸಣ್ಣ ಸಣ್ಣ ಗಾಳೀಲಿ ಸಣ್ಣದು ಮೈನಿಟ್ಟು ಆ ಥರ ಧೂಳೆಲ್ಲ ಕಣ್ಣು ಸೇರ್ಕೊಂಬಿಟ್ಟು ವರ್ಷ 2 ವರ್ಷ ಆದಮೇಲೆ ನಮ್ಮ ಕಣ್ಣು ಪ್ರಾಬ್ಲಮ್ ಕೊಟ್ಬಿಡುತ್ತೆ. ಸೊ ಈ ಥರ ದೋಷ ಇರೋರು ಇದನ್ನು ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ಅವ್ರು ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಟ್ವಿಟ್ಟರ್ನಲ್ಲೂ, ಲಿಂಕ್ಡ್ಇನ್ನಲ್ಲಿ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಆಮೇಲೆ ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಅಂತ ಲಾಗಿನ್ ಆಗಿ ನೀವೇ ಯಾವ ಡೇಟ್ ಯಾವ ಟೈಮ್ಗೆ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.